ಯಾವುದೋ ಒಂದು ಹಿಂದೆ ಸರಿಯಾಗಿ ಗುಂಡಿಗಳು ಬಿದ್ದಿದ್ವು, ಗಾಡಿ ಬಿಟ್ಟೆ, ಬ್ಲೇಡ್ ಪಟ್ ಅಂದಂಗಾಯ್ತು. ಹೋಗಿ ನೋಡೋಣ ಬನ್ನಿ. ಫಸ್ಟು ಇದೇ ಕಂಪ್ನಿಲೇ ಲೋಡ್ ಆಗೋದು, ಕರೆಕ್ಟ್ ಅಡ್ರೆಸ್ಗೆ ಬಂದಿದ್ದೀವಿ. ಕೆಲಸ ಏನಪ್ಪ ಅಂದರೆ ನಮ್ಮದು ಟಾಟ್ ಫುಲ್ ಬಿಚ್ಚಾಕ್ಬೇಕಂತೆ, ಮೇಲಿಂದ ಕ್ರೇನಲ್ಲಿ ಲೋಡ್ ಮಾಡ್ತಾರಂತೆ. ಹಂಗಾಗಿ ನಮ್ಮ ಪರಿಸ್ಥಿತಿಗಳು ನೋಡಿ ಹೆಂಗಾಗಿದಾವಂತ, ಬಟ್ಟೆ ಗಿಟ್ಟು ಎಲ್ಲ ಗಲೀಜು, ಏನು ಮಾಡೋಂಗಿಲ್ಲ. ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಇಷ್ಟೇ, ಯಾವುದಕ್ಕೂ ಬೇಜಾರಾಗಲ್ಲ ಗುರು. ಟಾಟ್ಪಾಲ್ ತೆಗೆದು ಹಾಕಬೇಕು ಅಂದರೆ ಫುಲ್ ಸಕ್ಕತ್ ಉದ್ದೋಗ್ಬಿಡ್ತದೆ. 8 ದಿನದ ನಂತರ ನಮ್ಮ ಗಾಡಿ ಲೋಡ್ ಆಗ್ತಾ ಇದೆ. ಇದೇ ಪೌಡ್ರ್ ಬ್ಯಾಗ್ ಲೋಡ್ ಆಗ್ತಾ ಇರೋದು. ಇದೇನೋ ಗಾರ್ಮೆಂಟ್ಸಿಗೆ ಹೋಗುತ್ತಂತೆ, ಹಾಸನಲ್ಲಿ ಗಾರ್ಮೆಂಟ್ಸ್ ಇದೆಯಂತಲ್ಲ, ಅಲ್ಲಿ ಖಾಲಿ ಆಗೋದಂತಿದ್ದು. ಮತ್ತು ನೀವು ಪ್ಯಾಕಿಂಗ್ ಕೂಡ ನೋಡ್ಬೋದು, ಎಷ್ಟು ಕ್ಲೀನಾಗಿ ಪ್ಯಾಕ್ ಮಾಡಿದ್ದಾರೆ ಅಂದರೆ, ಅಕಸ್ಮಾತಾಗಿ ಮಿಸ್ ಆಗಿ ನೀರು ಹೋದ್ರೂ ಕೂಡ ಏನೂ ಆಗದೆ ಇರೋಂಗೆ ಪ್ಯಾಕ್ ಮಾಡಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಎಲೆಕ್ಟ್ರಿಕ್ ವ್ಲಾಗ್ಸ್. ನಾನು ನಿಮ್ಮ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಫೈನಲಿ ಲೋಡ್ ಸಿಕ್ತು ಅಂದ್ಕೊಂಡ್ರ. ಸಿಕ್ತು ಅಂತೂ ಇಂತೂ. ಇಲ್ಲಿ ಒಂದು ವಾರ ಕಳೆದಾದ್ಮೇಲೆ ಫೈನಲ್ ಆಗಿ ಇವತ್ತು ಲೋಡ್ ಸಿಕ್ಕೈತೆ. ಏನ್ರೋ 8 ದಿವಸ ಆಯ್ತು. ನಮ್ಮ ಪರಿಸ್ಥಿತಿ, ನಮ್ಮ ಪಾಡು ಯಾಕೆ ಕೇಳ್ತೀರಾ, ಹಂಗಾಗ್ಬಿಟ್ಟೈತೆ. ನಿನ್ನೆ ಖುಷಿಯಿಂದ ಬಂದ್ವಿ, ಮೊನ್ನೆ ಇವತ್ತೇನು ಲೋಡ್ ಮಾಡ್ಬಿಡೋಣ ಅಂತ. ನಿನ್ನೆ ಆಗಲಿಲ್ಲ. ಕೊನೆಗೆ ವಾಪಿಯಿಂದ ಡೈರೆಕ್ಟ್ ಲೋಡು ಹಾಸನಕ್ಕೆ ಸಿಕ್ಕೈತೆ ನಮ್ಗೆ. ಇವಾಗ ಫೈನಲ್ ಆಗಿ ಲೋಡ್ ಎಲ್ಲ ಫಿಕ್ಸ್ ಆಯ್ತು. ಇವನು ಯಾರು ಗುಗ್ನನ್ ಮಗನು ಆಪೋಸಿಟ್ ಸೈಡಲ್ಲಿ ನೋಡಿ ಹೆಂಗೆ ಬರ್ತಾನೆ. ಫೋನಲ್ಲಿ ಮಾತಾಡಿಕೊಂಡು ಆಪೋಸಿಟಲ್ಲಿ ಒನ್ ವೇನಲ್ಲಿ ನೋಡಿ 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 ಅವನ್ನ. ಇಂಥವ್ರೆಲ್ಲ ಇದ್ರೆ ಆಕ್ಸಿಡೆಂಟ್ಗಳು ಇವರಿಂದನೇ ಜಾಸ್ತಿ ಆಗೋದು. ಮತ್ತು ನಾವು ರೋಡ್ ಸೈಡಲ್ಲಿ ನಿಲ್ಸ್ಕೊಂಡಿದ್ದೀವಿ, ನಮ್ಮನ್ನ ಆಪೋಸಿಟಲ್ಲಿ ಅವ್ನು ರಾಂಗ್ ರೂಟಲ್ಲಿ ಬಂದು ನಿನ್ನೆ ಏನಂದ ಬ್ರೋ, ನಿನ್ನೆ ಎತ್ತು ಗಾಡಿ ಎಲ್ಲಿ ನಿಂತಿದ್ಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಜಗಳ ಆಡ್ತಾ ಇದ್ದ ಬಂದಿ. ಅದು ಬರೀ ಇವಾಗ ಜಾಸ್ತಿ ಮಾತುಕತೆ ಆಡೋದು ಬೇಡ, ಡೈರೆಕ್ಟಾಗಿ ಲೋಡ್ಗೆ ಹೋಗೋಣ. ಲೋಡ್ ಎಲ್ಲ ಎಲ್ಲಿಂದಪ್ಪ ಅಂದರೆ ಇಲ್ಲಿಂದ ಲೋಡ್ಗೂ ಒಂದು 30 ಕಿಲೋಮೀಟ್ರ್ ಹೋಗ್ಬೇಕು, 30-35 ಕಿಲೋಮೀಟ್ರ್. ಅದು ದರಿದ್ರನೇ, ಏನು ಮಾಡೋಂಗಿಲ್ಲ ಗುರು. ಬಂದಿದ್ದೀವಿ, ಲೋಡ್ ಮಾಡ್ಕೊಂಡು ಹೋಗ್ಲೇಬೇಕು. ಅದೇನು ಗೊತ್ತಾ, ಗುಜರಾತ್ಲೇನು ಭಾಳ ಜನಕ್ಕೆ ಇಷ್ಟ ಆಗುತ್ತೆ. ಒಂದು ಟ್ರಿಪ್ ಇಲ್ಲಿಗೆ ಬಂದವರು ರೆಗ್ಯುಲರಾಗಿ ಬರ್ತಾನೆ ಇರ್ತಾರೆ. ಬಟ್ ನಮ್ಗೆ ಅದೇನು ದರಿದ್ರನೋ, ಬಾಂಬೆ ಅಹಮದಾಬಾದು ವಾಪಿಗೆ ಬರೋಣ ಅಂದರೆ ಇಲ್ಲಿಗೆ ಬರ್ತದೆ ಗುರು. ಅಲ್ಲಿ ಲೋಡು ಸೆಟ್ ಆಗಲ್ಲ. ನಾವು ಬಂದ ತಕ್ಷಣ ನಮ್ಗೆ ಲೋಡ್ಗಳು ಇದಾಗಲ್ಲ, ನಮ್ಗೆ ಅಡ್ಜಸ್ಟೇ ಆಗಲ್ಲ, ನಮ್ಗೆ ಸೆಟ್ ಕೂಡ ಆಗಲ್ಲ. ಈ ಲೈನೇ ನಮ್ಗೆ ಬರಲ್ಲ. ಬಟ್ ಸುಮಾರು ಗಾಡಿಯವರು ಇದೇ ಲೈನ್ ಓಡಿಸ್ಕೊಂಡು ಚೆನ್ನಾಗಿ ದುಡಿತವ್ರೆ. ಬಟ್ ನಮಗೆ ಈ ಲೈನು ಅಂದ್ರೆ ಆಗಲ್ಲ. ಬಾಂಬೆ ಅಹಮದಾಬಾದ್ ಲೈನು ಅಂದ್ರೆ, ಗುಜರಾತ್ ಮಹಾರಾಷ್ಟ್ರ ಅಂದ್ರೆ ಆಗಲ್ಲ. ನಮ್ಗೇನು ಲೋಕಲೇ ಸರಿ, ಏನು ಮಾಡೋಕ್ಕಾಗಲ್ಲ. ಅವಾಗ ಲಾಂಗ್ ಟ್ರಿಪ್ಪು ಕಂಟೆಂಟ್ಗೋಸ್ಕರ ಬರ್ತೀವಿ. ಕಂಟೆಂಟ್ ಮಾಡೋಣ ಅಂತ ಬಂದು ಕಂಟೆಂಟ್ ಇಲ್ದಂಗೆ ಆಗೋಯ್ತು ಟ್ರಿಪ್. ಏನು ಮಾಡಂಗಿಲ್ಲ, ಬನ್ನಿ ಇಲ್ಲಿಂದ ಹೋಗೋಣ. ಒಂದು ಸ್ವಲ್ಪ ದೂರ ಹೋಗಿ ಅಲ್ಲಿ ಎಲ್ಲರೂ ಕೊಡ್ತಾರಂತೆ, ಇಸ್ಕೊಂಡ್ಬಿಟ್ಟು ಅಲ್ಲಿಂದ ನಾನ್ ಸ್ಟಾಪಾಗಿ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ. ಲೋಡಿಂಗ್ ಪಾಯಿಂಟ್ ಲೊಕೇಶನ್ ಬಂದಿದೆ ಆಲ್ರೆಡಿ. ಮೋಸ್ಟ್ಲಿ ಇವ್ರದ್ದೆಲ್ಲ ಏನೋ ಲೋಕಲ್ ಫೆಸ್ಟಿವಲ್ ಇರ್ಬೇಕು ಅನ್ಸುತ್ತೆ ಇಲ್ಲಿ. ಹಿಂಗಾಗಿ ಸ್ವಲ್ಪ ರೋಡ್ ಜಾಮ್ ಮಾಡಿದ್ರು, ಭಾಳ ಹೊತ್ತಿಂದ ಜಾಮ್ ಆಗಿತ್ತು ಹಿಂದೆ. ಮುಂದೆ ಟ್ರಾನ್ಸ್ಪೋರ್ಟರ್ ಕಾಯ್ತಾ ಇದ್ದಾರೆ ಎಲ್ಲರೂ ಕೊಡೋಕ್ಕೆ. ಹಂಗಾಗಿ ಸ್ವಲ್ಪ ಬೇಗ ಹೋಗ್ಬೇಕು, ಬಟ್ ಬೇಗ ಹೋಗಕ್ಕೆ ಆಗ್ತಾ ಇಲ್ಲ. ಏನೋ ಜೋರಾಗೆ ಇದ್ದಂಗೆ ಇದೆ ಬ್ರೋ ಇವ್ರದ್ದು ಹಬ್ಬ ಅಲ್ವಾ. ಟೈಮ್ ಅನ್ನು 12 ಕಾಲ ಆಗ್ತೈತೆ. ಬೆಳಗ್ಗೆಯಿಂದ ಟಿಫನು ತಿಂದಿಲ್ಲ, ಇಲ್ಲೇನು ಸಿಗೋದು ಇಲ್ಲ. ವಡಾಪಾವ್ ತಿನ್ಬೇಕು, ವಡಾಪಾವ್ಗೂ ನನಗೂ ಮೊದಲೇ ಆಗಲ್ಲ, ಹಂಗಾಗಿ ಏನು ತಿಂದಿಲ್ಲ. ಗಾಡಿ ಸೈಡ್ಗೆ ಹಾಕಿದ್ದೀನಿ. ಹಿಂದೆ ಒಂದು ಹೋಟ್ಲ್ ಇತ್ತು, ಹೋಗಿ ನಾನು ತಿನ್ಕೊಂಬರೋಣ ಲೈಟಾಗಿ ಅಂತ. ಬನ್ನಿ ಹೋಗೋಣ ಬ್ರೋ, ನಡ್ರಿ ಬ್ರೋ ಹೋಗೋಣ. ಇವತ್ತಿನ ನಮ್ಮದು ಟಿಫನ್ ಊಟ ಎರಡು ಒಂದೇ ಸಾರಿ ತಿಂತಾ ಇದೀವಿ. ನಮ್ಮ ಬ್ರೋ ನೂಡಲ್ಸ್ ತಿಂತವ್ರೆ, ನಾವು ಎಗ್ ಫ್ರೈಡ್ ರೈಸು ತಿನ್ಕೊಂಡು ಹೋಗೋಣ. ಈ ಕಿತ್ತೋಗಿರೋ ಬಾಂಬೆ ಅಹಮದಾಬಾದ್ ರೋಡ್ ಬಿಟ್ಟು ಸರ್ವಿಸ್ ರೋಡಿಗೆ ತಗೊಂಡಿದ್ದೀವಿ. ಮುಂದೆ ಹೋಗಿ ರೈಟ್ ಹೊಡಿಬೇಕು. ಇನ್ನು ಒಂದು ಡಿಸೈಡ್ ಮಾಡಿಲ್ಲ, ಹಿಂಗೆ ಸ್ಟ್ರೈಟ್ ಹೋದರೆ ಬಾಂಬೆಗೆ ಹೋಗ್ತೀವಿ. ಬಾಂಬೆ ಮೇಲೆ ಹೋಗೋದಾ ಅಥವಾ ವಾಪಸ್ ಹೋಗಿ ವಾಪಿಂದ ಒಳಗೆ ನಾಸಿಕ್ ಮೇಲೆ ಬರೋದ ಅಂತ ಡಿಸೈಡ್ ಮಾಡಿಲ್ಲ ಇನ್ನು. ನೋಡೋಣ ಬನ್ನಿ. ಫಸ್ಟ್ ಹೋಗಿ ಲೋಡ್ ಅಂತೂ ಮಾಡ್ಸೋಣ. ರೋಡ್ ಅಂತೂ ಫುಲ್ ಕಿತ್ತೋಗೈತೆ ಅಂತ. ಹೆಂಗಿದೆ ರೋಡು? ಯಾರು ನ್ಯಾಷನಲ್ ಹೈವೇ ಅಂತಾರ. ಅದು ಸುಮ್ಮನೆ ಗುಂಡಿ, ಅಬ್ಬಬ್ಬಬ್ಬ ಭಯಂಕರ ಗುಂಡಿ. ಫೈನಲ್ ಆಗಿ ಕಂಪ್ನಿ ಹತ್ರ ಬಂದಿದ್ದಾಯ್ತು. ಇದೇ ಕಂಪ್ನಿ ಲೋಡ್ ಆಗೋದು. ಯಾವುದಿದು? ಇದೇ ಕಂಪ್ನಿ ಹೆಸರು. ನೋಡೋಣ, ನಮ್ಗಿಂತ ಮುಂಚೆ ಒಂದು ಗಾಡಿ ಬೇರೆ ಬಂದೈತೆ ನೋಡಿ, ರಿವರ್ಸ್ ಹೊಡಿತಾ ಇದ್ದಾರೆ. ಅದು ಲೋಡ್ ಮಾಡಿದ್ಮೇಲೆ ನಮ್ಮ ಗಾಡಿ ಮಾಡ್ತಾರೇನೋ ಗೊತ್ತಿಲ್ಲ. ಹೋಗಿ ಕೇಳ್ಕೊಂಬರೋಣ ಬನ್ನಿ. ಫಸ್ಟ್ ಹೋಗೋಣ, ಇಲ್ಲಿ ಕೇಳ್ಕೊಂಬರೋಣ. ಇದೇ ಕಂಪ್ನಿಲೇ ಲೋಡ್ ಆಗೋದು, ಕರೆಕ್ಟ್ ಅಡ್ರೆಸ್ಗೆ ಬಂದಿದ್ದೀವಿ. ಕೆಲಸ ಏನಪ್ಪ ಅಂದರೆ ನಮ್ಮದು ಟಾಟ್ಪಾಲ್ ಫುಲ್ ಬಿಚ್ಚಾಕ್ಬೇಕಂತೆ, ಮೇಲಿಂದ ಕ್ರೇನಲ್ಲಿ ಲೋಡ್ ಮಾಡ್ತಾರಂತೆ. ಹಂಗಾಗಿ ಬೇರೆ ಆಪ್ಷನ್ ಇಲ್ಲ, ಎಲ್ಲ ಕಿತ್ತಾಕಬೇಕು ಮತ್ತು ಆಮೇಲೆ ಹಾಕ್ಕೊಬೇಕು. ಪೌಡ್ರು ಬೇರೆ ನೆನೆಯಂಗಿಲ್ಲ, ನಾವು ಹಿಂಗೆ ಉಡ್ ಹಾಕ್ಕೊಂಡೆ ಹೋಗ್ಬೇಕು. ಮತ್ತು ಹಾಸನಾಗ ಹೋಗಿ ಬಿಚ್ಚಬೇಕು. ಲಾಂಗ್ ರೂಟಲ್ಲಿ ಇದೊಂದು ಸಮಸ್ಯೆ, ಆಗಲೆಲ್ಲ ಬಿಚ್ಚು ಹಾಕು ತಲೆ ಕೆಟ್ಟೋಗುತ್ತೆ. ಲೋಕಲ್ ಆದ್ರೆ ಇದು ಹಾಕಿ ಹೆಚ್ಚು ಕಮ್ಮಿ 2.5 ತಿಂಗಳು 3 ತಿಂಗಳು ಅದು ಬಿಚ್ಚೇ ಇಲ್ಲ. ಇವತ್ತೇ ಬಿಚ್ತಾ ಇರೋದು. ಹಗ್ಗಗಳು ನೋಡಿ ಹೆಂಗಾಗಿದಾವಂತ. ಯಾವ್ಯಾವ ಹಗ್ಗ ಎಲ್ಲೆಲ್ಲಿದಾವಂತ ನಮಗೆ ಗೊತ್ತಿಲ್ಲ ನೋಡಿ, ಹೆಂಗೆ ನೇತಾಡ್ತಾ ಇದ್ದಾವೆ. ಕ್ಲೀನಾಗಿ ಬಿಚ್ಚಬೇಕು ಇವಾಗ. ಫಸ್ಟು ಎಲ್ಲ ಬಿಚ್ಚಾಕಿ
ಆಮೇಲೆ ಇದು ಮಾಡೋಣಂತೆ. ಬ್ರೋ ಮೇಲೆ ಹಗ್ಗ ಸುತ್ಕೊಂಬಿಡಿ ನೀವು, ನಾನು ಬಿಚ್ಕೊಡ್ತೀನಿ ಕ್ಲೀನಾಗಿ. ಮೇಲೆ ಹತ್ಬಿಡಿ, ಬಿಚ್ಚಲೇಬೇಕು. ಅದು ಮೇಲಿಂದ ಲೋಡ್ ಮಾಡೋದು. ಆ್ಯಕ್ಚುಲಿ ಏನು ಮಾಡಿದ್ರು ಗೊತ್ತಾ, ಕೆಳಗೆ ಪ್ಯಾಲೆಟ್ ಹಾಕ್ಬಿಟ್ಟು ಅದ್ರ ಮೇಲೆ 40 ಬ್ಯಾಗ್ ಹಾಕಿ ಅದಕ್ಕೆ ಫುಲ್ಲು ಪ್ಯಾಕಿಂಗ್ ಮಾಡಿದ್ದಾರೆ ನೆನೆದಂಗೆ. ನೋಡ್ಕೊಂಬಂದೆ ಮೆಟೀರಿಯಲ್ ಒಳಗೆ 8 ಪ್ಯಾಲೆಟ್ ಬ್ರೋ ಇರೋದು. ಅವನ ಲೆಕ್ಕದಾಗೆ 8 ಟನ್ ಬರುತ್ತೆ ಅದು. 25 kg ಒಂದು ಬ್ಯಾಗ್. ಒಂದು ಪ್ಯಾಲೆಟಿಗೆ 40 ಬ್ಯಾಗ್ ಇದೆ. ಬಿಚ್ಚಾಕೊಂಡು ಬನ್ನಿ ಫಸ್ಟ್ ಇದನ್ನ. A few moments later. 2-2.5 ತಿಂಗಳಾದಮೇಲೆ ಗಾಡಿದು ತಾಡ್ಪಲ್ಲೆಲ್ಲ ಬಿಚ್ಚಾಕಿದ್ದೀವಿ. ಬಿಚ್ಚಾಟೋದಿಗೆ ಸಾಕಾಗೋಯ್ತು. ಮೇಲ್ಗಡೆ ಪೇಂಟ್ ಮಾಡಿಸಿರ್ಲಿಲ್ಲ ಕಮಾನ್ಗಳಿಗೆ, ಅರ್ಜೆಂಟಾಗಿ ಅವತ್ತು ಎಮರ್ಜೆನ್ಸಿಗೆ ಮಾಡಿ ಹಾಕ್ಸಿದ್ದು. ಅವು ಸ್ವಲ್ಪ ಜಂಕ್ ಹಿಡಿದ್ಬಿಟ್ಟಿದ್ದಾವೆ. ಫುಲ್ಲು ಬಿಚ್ಚಾಕಿದಾಯಿತು. ಇವಾಗ ಒಳಗೆ ಹಾಕ್ಬೇಕಂತ ಲೋಡ್ಗೆ. ಹೈಡ್ರಾ ಬರೋವರೆಗೂ ವೆಯ್ಟ್ ಮಾಡೋಣ. ನಮ್ಮ ಪರಿಸ್ಥಿತಿಗಳು ನೋಡಿ ಹೆಂಗಾಗಿದಾವಂತ. ಬಟ್ಟೆ ಗಿಟ್ಟು ಎಲ್ಲ ಗಲೀಜು, ಏನು ಮಾಡೋಂಗಿಲ್ಲ. ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಇಷ್ಟೇ, ಯಾವುದಕ್ಕೂ ಬೇಜಾರಾಗಲ್ಲ ಗುರು. ತಾಟ್ಪಾಲ್ ತೆಗೆದು ಹಾಕಬೇಕು ಅಂದರೆ ಫುಲ್ ಸಕ್ಕತ್ ಉದ್ದೋಗ್ಬಿಡ್ತದೆ. ಏನು ಮಾಡೋಕ್ಕಲ್ಲ, ನಮ್ಮ ಕೆಲಸನೇ ಅದು ಅಂದಮೇಲೆ ಹಾಕ್ಕೊಬೇಕು. ಏನು ಬ್ರೋ ಹೆಂಗೆ ಅನ್ನಿಸ್ತಿದೆ ಬ್ರೋ? 4-5 ವರ್ಷ ಆದಮೇಲೆ ತಾಟ್ಪಾಲ್ ಹಾಕಿದ್ದೀರಾ, ಬಿಚ್ಚಿದ್ದೀರಾ? ಬೇಜಾರಾಗೋದು ಯಾವಾಗ ಗೊತ್ತಾ, ಇದು ಬಿಚ್ಚಬೇಕು ಹಾಕ್ಬೇಕಂದಾಗೆ ಬೇಜಾರಾಗೋದು. ಅದಕ್ಕೆ ಕಂಟೈನರ್ ಬೆಸ್ಟ್ ಬ್ರೋ ಅಲ್ವಾ? ತಾಟ್ಪಾಲ್ ಎಲ್ಲ ಬಿಚ್ಚಿ 2 ಅವರ್ ಕಾದಿದ್ದಾಯಿತು. ಸದ್ಯಕ್ಕೆ ಇವಾಗ ಹೈಡ್ರಾ ಬರ್ತಾಯಿದೆ. ತೋರಿಸಿ ನೋಡಿ, ಎಲ್ಲಿ ಬರ್ತಾಯಿದ್ದೆ ನೋಡಿ ಹೈಡ್ರಾ. ಅದೇ ನಮ್ಮ ಗಾಡಿಗೆ ಇವಾಗ ಬಂದು ಲೋಡ್ ಮಾಡೋದು. ಲೋಡ್ ಆಗೋದೇನು ಲೇಟ್ ಆಗಲ್ಲ, ಬೇಗ ಮಾಡಾಕ್ಬಿಡ್ತಾರೆ. ಯಾಕಂದರೆ ಬರೀ 10-11 ಪ್ಯಾಲೆಟ್ ಇಡಬೇಕು, ಅದ್ರಲ್ಲಿ ಎತ್ತಿಡೋದಷ್ಟೇ. ತಾಗುರು ಗಾಡಿ ತಗ ಬರೀ ಅಣ್ಣ ವಾಚ್ಮನ್ ಗೇಟ್ ಕೂಡ ಓಪನ್ ಮಾಡೋದು. ಗಾಡಿ ಒಳಗೆ ಹಾಕ್ಬೇಕು, ಒಳಗೆ ಹಾಕ್ತಾರೆ, ಲೋಡ್ ಮಾಡ್ತಾರೆ. ನಡೀರಿ ಬ್ರೋ. ಬ್ರೋ ಡೋರ್ ಹಾಕಿಲ್ಲ ಹಾಕ್ತೀನಿ ಬಿಡಿ. ಸ್ಟ್ರೈಟ್. ಫೈನಲ್ ಆಗಿ 8 ದಿನದ ನಂತರ ನಮ್ಮ ಗಾಡಿ ಲೋಡ್ ಆಗ್ತಾಯಿದೆ. ಇದೇ ಪೌಡ್ರ್ ಬ್ಯಾಗ್ ಲೋಡ್ ಆಗ್ತಾ ಇರೋದು. ಇದೇನೋ ಗಾರ್ಮೆಂಟ್ಸಿಗೆ ಹೋಗುತ್ತಂತೆ. ಹಾಸನಲ್ಲಿ ಗಾರ್ಮೆಂಟ್ಸ್ ಇದೆಯಂತಲ್ಲ, ಅಲ್ಲಿ ಖಾಲಿ ಆಗೋದಂತಿದ್ದು ನೋಡಿ. ಪೌಡ್ರ್ ಬ್ಯಾಗ್ನ ಫುಲ್ ಪ್ಯಾಕಿಂಗ್ ಮಾಡಿದ್ದಾರೆ. ಮತ್ತು ಕ್ರೇನ್ ತೊಗೊಂಬಂದು ಲೋಡ್ ಮಾಡ್ತಾಯಿದ್ದಾರೆ. ಯಾಕೋ ಗೊತ್ತಿಲ್ಲ, ಕಂಪ್ನಿಯವ್ರು ಏನೋ ಫೆಸಿಲಿಟಿ ಮಾಡ್ಕೊಬೋದಿತ್ತು ಇದು ಲೋಡ್ ಮಾಡೋಕ್ಕೆ. ಪ್ರತಿ ಸಾರಿ ಹೈಡ್ರಾ ತರಿಸಿ ಕೆಲಸ ಮಾಡಿಸಿ ಕಳಿಸ್ಬೇಕಂದ್ರೆ ಪ್ರತಿ ಸಾರಿ 2-3 ಸಾವಿರ ಕೊಡಬೇಕಾಗುತ್ತೆ ಹೈಡ್ರಾದವ್ರಿಗೆ. ಅದಕ್ಕೆ ಇವರೇನೋ ಒಂದು ದಾರಿ ಕಂಡ್ಕೊಬೋದಿತ್ತು. ಬಟ್ ಅದು ಅವ್ರಿಗೆ ಬಿಟ್ಟಿದ್ದು, ನಾವೇನು ಹೇಳಕ್ಕೆ ಬರೋಲ್ಲ. ಲೋಡ್ ಎಷ್ಟು ನೀಟಾಗಿ ಮಾಡ್ತಾಯಿದ್ದಾರೆ ನೋಡಿ. ಮೇಲಿಬ್ರು ಇದ್ದಾರೆ, ಕೆಳಗೊಂದು 3-4 ಜನ ಇದ್ದಾರೆ. ಬೆಲ್ಟ್ ಹಾಕಿ ಕ್ಲೀನಾಗೆ ಎತ್ತಿ ಹಾಕ್ತಾಯಿದ್ದಾರೆ ಗಾಡಿಗೆ. ಇದ್ರ ಮೇಲೆ ಇನ್ನೂ ಒಂದೊಂದು ಪ್ಯಾಲೆಟ್ ಬರುತ್ತಂತೆ. ಅದೇ ಭಯ ಆಗ್ತಾರೆ ನಮಗೆ, ಏನಾಗುತ್ತೋ ಏನು ಕತೆ ಅಂತ. ಜಾಸ್ತಿ ಹೈಟ್ ಆದರೆ ಹಿಂಸೆ. ನೋಡೋಣ. ಮೋಸ್ಟ್ಲಿ ಮೇಲ್ಗಡೆ ಚಿಕ್ಕ ಪ್ಯಾಲೆಟ್ ಹಾಕ್ಬೋದು. ಆ ಕಡೆ ಇದೋ ಚಿಕ್ಕ ಪ್ಯಾಲೆಟು, ಅವನು ಲಾಸ್ಟಿಗೆ ತೋರಿಸಿ ನಿಮ್ಗೆ ಹಾಕ್ಬೇಕಾದ್ರೆ. ಫೈನಲಾಗಿ ಅಂತೂ 8 ದಿನ ಆದಮೇಲೆ ನಮ್ಮ ಗಾಡಿ ಲೋಡ್ ಆಗ್ತಾ ಇದೆ. ಮತ್ತು ಅರ್ಧ ಲೋಡ್ ಆದಮೇಲೆ ನೋಡಿ ಈ ಥರ ಕಾರ್ಟೂನ್ ಬಾಕ್ಸ್ ಹಾಕ್ತಿದ್ದಾರೆ. ಇದ್ರ ಮೇಲೆ ಇನ್ನೊಂದು ಪ್ಯಾಲೆಟ್ ಹಾಕ್ತಾರಂತೆ. ಬಟ್ ಅದು ಹೈಟ್ ಇಲ್ಲ ಅಷ್ಟೊಂದು. 4 ಬ್ಯಾಗ್ ಹಾಕಿರೋ ಪ್ಯಾಲೆಟು. ಹೈಟೇನು ಅಷ್ಟು ಬರಲ್ಲ, ನಾವು ಅಂದ್ಕೊಂಡಷ್ಟು ಹೈಟೇನು ಬರಲ್ಲ. ಮತ್ತು ನೀವು ಪ್ಯಾಕಿಂಗ್ ಕೂಡ ನೋಡ್ಬೋದು ಎಷ್ಟು ಕ್ಲೀನಾಗಿ ಪ್ಯಾಕ್ ಮಾಡಿದ್ದಾರೆ. ಅಂದರೆ ಅಕಸ್ಮಾತಾಗಿ ಮಿಸ್ ಆಗಿ ನೀರು ಹೋದ್ರೂ ಕೂಡ ಏನೂ ಆಗದೆ ಇರೋಂಗೆ ಪ್ಯಾಕ್ ಮಾಡಿದ್ದಾರೆ. ಏನೂ ಎಫೆಕ್ಟೇ ಆಗೋಲ್ಲ, ನೀರು ಬಿದ್ದರೂ ಕೂಡ ಏನು ಎಫೆಕ್ಟ್ ಆಗೋಲ್ಲ. ಆ ಥರ ಕ್ಲೀನಾಗಿ ಪ್ಯಾಕ್ ಮಾಡಿದ್ದಾರೆ. ಅಂತೂ ಲೋಡ್ ಫುಲ್ ಕಂಪ್ಲೀಟ್ ಆಯಿತು. ನೋಡ್ಬೋದು ಫುಲ್ಲು ಫ್ರಂಟ್ ಲೋಡ್ ಆಗೋಯ್ತು. ಹಿಂದೆಗಡೆ ಲೋಡೇ ಇಲ್ಲ ನೋಡಿ. ಹೆಚ್ಚು ಕಮ್ಮಿ ಇದು ನಾವು ಗಾಡಿ ಓಡಿಸಿದ್ರು 15 ಟನ್ ಲೋಡ್ ಮಾಡ್ಕೊಂಡು ಓಡಿಸೋ ಥರ ಫೀಲ್ ಆಗುತ್ತೆ ನಮಗೆ. ಏನೂ ಮಾಡೋಕ್ಕಲ್ಲ, ಈ ಮೆಟೀರಿಯಲ್ ಹಂಗೈತೆ, ಈ ಥರ ತುಂಬ್ಕೊಂಡು ಹೋಗಲೇಬೇಕು. ಹಿಂದೆ ನೋಡಿ ಎಷ್ಟು ಗ್ಯಾಪ್ ಐತೆ ಅಂತ. ಹಿಂದೆ ಗ್ಯಾಪ್ ಇರೋದೇ ಸಮಸ್ಯೆ. ಮತ್ತು 2-3 ಅಡಿ ಹಿಂದೆ ಫುಲ್ ಗ್ಯಾಪ್ ಬಿಟ್ಬಿಟ್ಟಾರೆ. ಹಗ್ಗ ತಾಡ್ಪಾಲ್ ಎಲ್ಲ ಹಾಕಿದ್ದಾಯಿತು. ನೋಡ್ಬೋದು ಹೈಟ್ ಏನು ಜಾಸ್ತಿ ಬಂದಿಲ್ಲ, ಸ್ವಲ್ಪ ಹೈಟ್ ಬಂದಿದೆ ಅಷ್ಟೇ. ತಾಡ್ಪಾಲ್ ಎಲ್ಲ ಆಗುತ್ತೆ. ಬಟ್ ನಮಗಂತೂ ಕೈ ಕಾಲೆಲ್ಲ ನೋಡೋಕ್ಕಾಗಿಲ್ಲ, ಹಂಗಲೀಸಾಗೋದು. ಡ್ರೈವಿಂಗ್ ಡಿಪಾರ್ಟ್ಮೆಂಟೇ ಅಷ್ಟು. ತಾಡ್ಪಾಲು ಹಗ್ಗ ಹಾಕೋದು ಕಷ್ಟದ ಕೆಲಸ, ಅದು ಬಿಟ್ಟರೆ ಇನ್ನೇನಿಲ್ಲ. 1000 ಕಿಲೋಮೀಟ್ರ್ ಗಾಡಿ ಓಡಿಸಿದ್ರು ಮೈನವಾಗಲ್ಲ. ಒಂದು ಸಾರಿ ತಾಡ್ಪಾಲ್ ಬೆಚ್ಚ ಹಾಕ್ಬಿಟ್ರೆ ಮೈನೋಗ ಕಿತ್ಕೊಂಡು ಹೋಗ್ಬಿಡ್ದು ನೋಡಿ ಹೆಂಗೆ ಬೇವು ಕಿತ್ತಿದೆ ಅಂತ. ಇವಾಗ ಫಸ್ಟ್ ಎಲ್ಲ ಸ್ನಾನ ಮಾಡಬೇಕು, ಇಲ್ಲಾಂದರೆ ಬದುಕೋಕ್ಕೆ ಆಗಲ್ಲ. ಇದು ಸೇಮ್ ನಮ್ಮ ಮಂಗಳೂರು ಉಡುಪಿ ಹೆಂಗೋ ಆ ಥರ ನೋಡಿ. ಭತ್ತ ಎಲ್ಲ ಸಖತ್ತಾಗಿ ಬೆಳೀತಾರೆ. ಇದೊಂಥರ ಸಮುದ್ರ ತೀರನೇ ಅಂದ್ಕೊಳ್ಳಿ. ಒಂದು 20-30 ಕಿಲೋಮೀಟ್ರ್ ಹೋದರೆ ಬೀಚ್ ಸಿಗುತ್ತೆ ಇಲ್ಲಿಂದ. ಕ್ಲೈಮೇಟ್ ಅಂತೂ ಭಾರಿ ಒಂಥರ ದಗೆ, ಇಲ್ಲಿ ಇರೋಕ್ಕಾಗಲ್ಲ. ಏನು ಬ್ರೋ ಹೆಂಗೈತೆ ಕ್ಲೈಮೇಟ್? ಸೇಮ್ ಮಂಗಳೂರು ಉಡುಪಿ ಹೆಂಗೋ ಹಂಗೇನೆ. ನಮ್ಮ ಕರಾವಳಿ ಏನಾಯ್ತೋ ಅದೇ ಥರ ಇಲ್ಲಿ ಕ್ಲೈಮೇಟ್. ಇವಾಗ ಹೋಗೋಣ ಬನ್ನಿ. ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ಐತೆ ಹೈವೇಗೆ ಹೋಗಿ ಫಸ್ಟ್ ಎಲ್ಲ ನಿಲ್ಲಿಸಿ ಸ್ನಾನಾಗಿನ ಮಾಡ್ಕೊಂಡು ಆಮೇಲೆ ಹೋಗೋಣ. ಟೈಮ್ ಬಂದು 6 ಗಂಟೆ ಆಗ್ತೈತೆ ಅವಾಗಲೇ. ಇಲ್ಲಿ ಯಾವುದೋ ಒಂದು ಹಿಂದೆ ಸರಿಯಾಗಿ ಗುಂಡಿಗಳು ಬಿದ್ದಿದ್ವು. ಗಾಡಿ ಬಿಟ್ಟೆ, ಬ್ಲೇಡ್ ಪಟ್ ಅಂದಂಗೆ ಆಯಿತು. ಹೋಗಿ ನೋಡೋಣ ಬನ್ನಿ. ಫಸ್ಟು ಗಾಡಿಗಳು ಬರ್ತವೆ ಆ ಕಡೆ ಲೆಫ್ಟ್ ಸೈಡ್ದು ನೋಡಿ ಬ್ರೋ. ಮುಂದೆ ಹೋಗಲ್ಲ ಬ್ರೋ, ಹಿಂದೆ ಸೌಂಡ್ ಬಂದಿದ್ದು.
ನೋಡಿ 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 ನೋಡಿ. ಇಲ್ಲ ಬ್ರೋ, ಸುಮ್ಮನೆ ಸೌಂಡ್ ಬಂದಿದೆ ಅಷ್ಟೇ. ಹಿಂಗೆ ಬೆಂಡಾದಾಗ ತೆಗೀರಿ, ಆ ಕಡೆ ನೋಡ್ತೀನಿ, ಒಳಗಿಂದ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ ಹೇಳಿ ಬ್ರೋ, ಆ ಸೌಂಡ್ ನೋಡ್ಬಿಟ್ಟು ಸೀರಿಯಸ್ ಆಗಿ ಬ್ಲೇಡ್ ಕಟ್ ಆಯ್ತು ಅಂತಂದ್ರೆ ಗಾಬರಿ ಆಗೋದು. ಏನೂ ಆಗಿಲ್ಲ ಸದ್ಯಕ್ಕೆ. ಒಂದು 5 ಕಿಲೋಮೀಟ್ರ್ ಆಯ್ತು ಇವಾಗ ಒಂದು ಮನೆ. ಫಸ್ಟು ಅಲ್ಲಿಂದ ಹೈವೇಗೆ ಬಂದ ತಕ್ಷಣ ಒಂದು ಡಾಬಾ ಸಿಕ್ತು. ಡಾಬಾದಲ್ಲಿ ಸೈಡ್ಗೆ ಹಾಕಿ ಫಸ್ಟು ಕತ್ಲಾಗ್ತಾ ಇತ್ತು ಆಲ್ರೆಡಿ 7 ಗಂಟೆ. ಹಂಗಾದ್ರೂ ಸ್ನಾನ ಗಿನ ಮಾಡ್ಕೊಂಡು ಫ್ರೆಶ್ ಆಗಿದೆ. ರಿಲೀಫ್ ಆಗ್ತದೆ ಸ್ನಾನ ಆದ್ಮೇಲೆ. ಹಂಗೆ ರಿಲೀಫ್ ಆಗ್ತಾಯಿತ್ತು, ಹಂಗೇ ನಿದ್ದೆ ಬರ್ತದೆ. ಒಂದು ಏನಪ್ಪ ಅಂದರೆ ನಾಡ್ದು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿ ಖಾಲಿ ಮಾಡಬೇಕು. ಶನಿವಾರ ನಾಡ್ದು, ಇವತ್ತು ಶುಕ್ರವಾರ, ಇವತ್ತು ಗುರುವಾರ ಅಲ್ಲ, ಗುರುವಾರ, ನಾಳೆ ಶುಕ್ರವಾರ, ನಾಳೆ ಶನಿವಾರ ಬೆಳಗ್ಗೆ ಹೋಗಿ ಖಾಲಿ ಮಾಡಿದ್ರೆ ನಮಗೆ ಆರಾಮಾಗಿ ನಾವು ಇರ್ಬೋದು. ಇಲ್ಲಾಂದರೆ ಸೋಮವಾರದವರೆಗೂ ಕಾಯಬೇಕಾಗುತ್ತೆ. ಭಾನುವಾರ ಎಲ್ಲ ಕಂಪ್ನಿಗಳು ರಜೆ ಇರೋ ಕಾರಣ ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡೋಣ. ಆದಷ್ಟು ನಾನ್ ಸ್ಟಾಪಾಗಿ ಹೋಗೋಕ್ಕೆ ಟ್ರೈ ಮಾಡೋಣ. ನಿದ್ದೆ ಬಂದರೆ ಒಂದು 2-3 ಅವರ್ ಮಲ್ಕೊಂಡು ಹೋಗಿ ಟ್ರೈ ಮಾಡೋಣ. ಇವತ್ತು ನೈಟೆಲ್ಲ ಹೊಡೆದು ನಾಳೆ ಡೇ ಎಲ್ಲ ಹೊಡೆದ್ಬಿಟ್ರೆ ನಾಳೆ ಸಾಯಂಕಾಲ ಕರ್ನಾಟಕ ಬಾರ್ಡ್ರಿಗೆ ಹೋದ್ರೆ ಸಾಕು. ನಾಳೆ ರಾತ್ರಿ ಒಂದು 8-9 ಗಂಟೆಗೆ ಆರಾಮಾಗಿ ನೈಟೆಲ್ಲ ಹೊಡೆದ್ಬಿಟ್ರೆ ನಾವು ಹೋಗ್ಬಿಡ್ತೀವಿ, ರೀಚ್ ಆಗ್ತೀವಿ ಆರಾಮಾಗೆ. ನೋಡೋಣ ಬನ್ನಿ ಹೋಗೋಣ. ಫಸ್ಟ್ ಇಲ್ಲಿಂದ ಟ್ರಾನ್ಸ್ಪೋರ್ಟರ್ಗೂ ಫೋನ್ ಮಾಡಿದ್ದಾಯಿತು, ಅವ್ರು ಅಡ್ವಾನ್ಸ್ ಹಾಕ್ತಾರೆ. ಬ್ರೋ ಬಿಲ್ಲಲ್ಲಿ ಇಟ್ರಿ, ಮೇಲೆ ಇದೆಯಾ? ಓಕೆ, ಹೊರಡೋಣ ಬ್ರೋ. ನಾನ್ ಸ್ಟಾಪ್ ಹೋಗೋಣ, ನಿಲ್ಸ್ಕೊಂಡು ಹೋಗೋಣ, ಹೆಂಗಾಗತ್ತೆ ಹಂಗೆ ಹೋಗೋಣ ಬ್ರೋ. ಹೊಡೆದ್ಬಿಡೋಣ ಬಾ ಬ್ರೋ. ನಾಡ್ದು ಬೆಳಗ್ಗೆ ಖಾಲಿ ಮಾಡ್ಬಿಟ್ಟೆ ಲೋಡ್ ಮಾಡೋಣ. ಇಲ್ಲಿಗೆ ಟ್ರಿಪ್ ಹೆಚ್ಚು ಕಡಿಮೆ 10 ದಿನದ ಮೇಲಾಗೋಯ್ತು. 11 ದಿನ ಆಗೋಯ್ತು. ಹಿಂಗಾದರೆ EMI ಕಟ್ಟೋಕೆ ಕಾಸಾಗಲ್ಲ ಆಮೇಲೆ. ಬನ್ನಿ ಹೋಗೋಣ ಫಸ್ಟ್ ಇಲ್ಲಿಂದ. ಇದೇ ಒಂದು ಲೋಕಲ್ ಡಾಬಾ ಸಿಕ್ತು, ಇಲ್ಲೇ ಎಲ್ಲ ಸ್ನಾನ ಮಾಡ್ತಾ ಇರಲ್ಲ, ಎಲ್ಲ ಸ್ನಾನ ಮಾಡ್ಕೊಂಡು ಬಂದ್ವಿ. ಫ್ರೆಶ್ ಆಗಿ ಅವಾಗ ತಾನೇ ಬೋರ್ ಕೂಡ ಆನ್ ಮಾಡಿದ್ರು, ಫ್ರೆಶ್ ನೀರು ಬರೋದು. ಬನ್ನಿ ಹೋಗೋಣ. ಆಕ್ಚುಲಿ ನಾವು ಲೋಡ್ ಮಾಡಿದ್ ಬಂದು ಗುಜರಾತ್ ಅಲ್ಲ, ಮಹಾರಾಷ್ಟ್ರದಲ್ಲಿ. ಇದು ಬಂದು ಗುಜರಾತ್ ಬಾರ್ಡ್ರು. ಇಲ್ಲೆಲ್ಲ ವೈನ್ ಶಾಪ್ಗಳೆಲ್ಲ ಕಾಣಿಸುತ್ತೆ ನೋಡಿ. ಗುಜರಾತ್ ಅಲ್ಲಿ ಎಣ್ಣೆ ಬ್ಯಾನು. ಗುಜರಾತ್ ಅಲ್ಲಿ ಯಾವುದೇ ರೀತಿ ನಿಮಗೆ ಬಾರು ವೈನ್ಸ್ ಏನು ಸಿಗಲ್ಲ ನೋಡಿ. ಇಲ್ಲಿ ನೋಡಿ, ಇದು ಆಲ್ರೆಡಿ ಮಹಾರಾಷ್ಟ್ರ ಬಾರ್ಡ್ರ್. ಇದು ಇಲ್ಲಿ ಎಷ್ಟು ಕಾರ್ಗಳು ನಿಂತಿದ್ದಾವೆ, ಎಷ್ಟು ಬೈಕ್ಗಳು ನಿಂತಿದ್ದಾವೆ ನೋಡಿ. ಗುಜರಾತ್ ಇಂದ ಬರೋದು, ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಎಣ್ಣೆ ತಗೊಳೋದು, ವಾಪಸ್ ಹೊರಟೋಗೋದು ಗುಜರಾತ್ಗೆ. ಇಲ್ಲಿ ಅದೇ ನಡೆಯೋದು. ಇಲ್ಲಿಂದ ಇವಾಗ ಗುಜರಾತ್ ಎಂಟ್ರಿ ಆದ್ವಿ ನಾವು. ಮುಂದೆ ಬಾರ್ಡ್ರ್ ಕೂಡ ಸಿಗುತ್ತೆ ಗುಜರಾತ್, ಬಟ್ ಅದು ಕ್ಲೋಸ್ ಮಾಡಿದ್ದಾರೆ. RTO ಎಂಟ್ರಿ ಏನಿಲ್ಲ. ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ಇದೊಂಥರ ಪಾರ್ಕಿಂಗ್ ಸ್ಪೇಸ್ ತರ. ಗಾಡಿಗಳೆಲ್ಲ ಲೆಫ್ಟ್ ಸೈಡ್ ಅಲ್ಲಿ ನಿಲ್ಸಿರ್ತದೆ, ಹೋಟ್ಲುಗಳೆಲ್ಲ, ಮತ್ತೆ ಟೀ ಅಂಗಡಿ ಎಲ್ಲ ಜಾಸ್ತಿ ಇರ್ತದೆ. ಮತ್ತೆ ಇಲ್ಲಿ ನೋಡಿ TP ತೆಗೆಸ್ಕೊಳಕ್ಕೆಲ್ಲ ಪರ್ಮನೆಂಟ್ TP ಅಂತ ಹಾಕಿರ್ತಾರೆ. ಇದು ಎಂಟ್ರಿ ಆದ್ವಿ ಅಂದ್ರೆ ಇಲ್ಲಿಂದ ಗುಜರಾತ್ ನಮಗೆ. ಇವಾಗ ಮತ್ತೆ ಮುಂದೆ ಹೋಗಿ ರೈಟ್ ಹೊಡ್ಕೊಂಡು ನಾಸಿಕ್ ಮೇಲೆ ಬರಬೇಕು. ಹಿಂಗೆ ಹೋಗ್ಬೋದಿತ್ತು ಬಾಂಬೆ ಮೇಲೆ, ಆ ಕಡೆ ರೋಡಲ್ಲಿ. ಬಟ್ ಬಾಂಬೆ ಹೋಗೋಕೆ ನನ್ಗೆ ಇಷ್ಟ ಇಲ್ಲ, ಹಾಗಾಗಿ ಹಿಂಗೆ ಹೋಗ್ತಾ ಇದ್ದೀನಿ. ನಾಸಿಕ್ ಮೇಲೆ ಹೋಗೋಣ ಅಂತ. 20-30 ಕಿಲೋಮೀಟರ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ನಾಸಿಕ್ ಮೇಲೆ ಹೋಗೋಣ. ಡೀಸೆಲ್ ಫುಲ್ ಡ್ರೈ ಆಗಿಬಿಡಿತು, ಹಂಗಾಗಿ ಇವತ್ತು ನೇರದಲ್ಲಿ ಹಾಕ್ಸ್ತಾ ಇದ್ದೀನಿ. ನಾನು ಮೈಲೇಜ್ ಎಷ್ಟು ಬರುತ್ತೆ ಅನ್ಕೋತೆ ಅಂತ ಫುಲ್ ಮಾಡಿಸ್ತಾ ಇದ್ದಾರೆ ನಮ್ಮ ದರ್ಶನ್ರು. ನೋಡೋಣ, ಪೇಮೆಂಟ್ ಬೇರೆ ಮಾಡಬೇಕು. ಹೋಗೋಣ ಬನ್ನಿ. ಟೋಟಲಾಗಿ 17,300 ರೂಪಾಯಿ ಡೀಸೆಲ್ ಹಿಡಿಸ್ತು. ಫುಲ್ ಟ್ಯಾಂಕ್ ಆಯಿತು. 18,300 ಹಾಕಿದ್ದೀನಿ ಅಣ್ಣಗೆ. 1,000 ಕ್ಯಾಶ್ ಇಸ್ಕೊಬೇಕು. ದೇದಪ್ಪಯ್ಯ 1000. 1,000 ಕ್ಯಾಶ್ ಇಸ್ಕೊಂಡಿದ್ದಾಯಿತು ಖರ್ಚಿಗೆ. ಇವಾಗ ಇಲ್ಲಿ ಬಿಟ್ರೆ ನಾನ್ ಸ್ಟಾಪ್ ಹೊಡ್ತಾ ನೈಟೆಲ್ಲ ಹೊಡಿಲೇಬೇಕು ಇವತ್ತು. ಘಾಟಲ್ಲಿ ಜಾಮ್ ಗೀಮ್ ಆಗುತ್ತೇನೋ ಗೊತ್ತಿಲ್ಲ, ನೋಡೋಣ ಬನ್ನಿ ಹೋಗೋಣ. ಘಾಟ್ ಏನಾರ ಜಾಮ್ ಆದರೆ ಸ್ವಲ್ಪ ಕಷ್ಟ ಆಗ್ಬೋದು. ಓಕೆ, ಘಾಟ್ ಜಾಮ್ ಆಗಿಲ್ಲ ಅಂದರೆ ಆರಾಮಾಗಿ ಹೋಗ್ಬಿಡ್ತೀವಿ. ನಾಡ್ದು ಬೆಳಗ್ಗೆ ಅಂತೂ ಖಾಲಿ ಮಾಡಲೇಬೇಕು ಹಾಸನ್ಗೆ ಹೋಗಿ. ಯಾಕಂದರೆ ನೆಕ್ಸ್ಟು ಭಾನುವಾರ ಬಿಡೋದ್ರಿಂದ ಬೇರೆ ಆಪ್ಷನ್ ಇಲ್ಲ ನಮಗೆ. ರೋಡ್ ಅಂತೂ ಸಿಕ್ಕಾಪಟ್ಟೆ ಕಿತ್ತೋಗ್ಬಿಡೈತೆ. ಈ ರೋಡಾಗ ಯಾಕನ ಬಂದು ಅನ್ನಿಸ್ತೈತೆ. ಗಾಡಿ ಫ್ರಂಟ್ ಲೋಡ್ ಆಗಿರೋದಕ್ಕೂ ಅದಕ್ಕೂ ಮಲ್ಕೊಂಡು ಎದ್ದಾಳ್ತೈತೆ ಗುರು. ರೋಡ್ ನೋಡಿ ಯಾವ ರೇಂಜ್ಗೆ ಐತೆ ಅಂತ. ನಾವು ಸ್ವಲ್ಪ ದೂರ ಇಷ್ಟೇ, ಘಾಟ್ ಹತ್ತವರೆಗೂ ಇಷ್ಟನೇ. ಘಾಟ್ ಸ್ಟಾರ್ಟಿಂಗ್ ಹೋದ್ಮೇಲಿಂದ ರೋಡ್ ಚೆನ್ನಾಗೈತೆ. ಘಾಟ್ ಹತ್ತವರೆಗೂ ಇದೇ ರೋಡೆ. ಮಳೆ ಜಾಸ್ತಿ ಆಗ್ಬಿಡೈತೆ ಇಲ್ಲೆಲ್ಲ, ಅದಕ್ಕೆ ಈ ಥರ. ಏನೂ ಮಾಡೋಕ್ಕಾಗಲ್ಲ. ಘಾಟ್ವರೆಗೂ ನಿಧಾನಕ್ಕೆ ಹೋಗೋಣ ಬನ್ನಿ. ಜಾಮ್ ಫುಲ್ಲು ಜಾಮ್ ಆಗೋಗೈತೆ. ಇನ್ನು ಘಾಟ್ಗೂ ಹೋಗಿಲ್ಲ ಗುರು. ಇನ್ನು ಈ ರೋಡಲ್ಲೇ ಇಷ್ಟೊಂದು ಜಾಮು. ಮುಂದೆ ಒಂದು ಟ್ರೈಲರ್ ಕೆಟ್ಟು ನಿಂತೈತೆ. ಆ ಒಂದು ಗಾಡಿ ಕೆಟ್ಟು ನಿಂತಿರೋದಕ್ಕೆ ಇಷ್ಟೊಂದು ಜಾಮ್ ಆಗೋಗೈತೆ ನೋಡಿ. ಎಲ್ಲಿವರೆಗೂ ಜಾಮ್ ಆಗೈತೆ. ನಾವು ಎಷ್ಟೊತ್ತು ನಿಂತಿದ್ರು ಹೆಚ್ಚು ಕಮ್ಮಿ ಆಯ್ತು, ಆಲ್ರೆಡಿ ಒಂದು 3/4 ಗಂಟೆ ಆಯ್ತು. 3/4 ಗಂಟೆ ಆಯ್ತು. ಅದೇ ಇದು ಜಾಮಕ್ಕೆ ತಗಲಾಕಂಡೆ. ಜಾಮಕ್ಕೆ ಏನು ಮಾಡ್ತೀರಾ, ಅಣ್ಣಚ್ಚಿ ಆರಾಮಾಗಿ ಬಿಡಿ ಸೇಸ್ಕೊಂಡು ಕುಂತಾನೆ. ಏನ್ ಮಾಡ್ತಾರೆ ಗೊತ್ತಾ ಬ್ರೋ, ಈ ಕಡೆಗೆ ಬಂದು ನಿಲ್ಸ್ಕೊಂಡ್ಬಿಟ್ಟಿರ್ತಾರೆ. ಅದೇ ಹಿಂಸೆ ನೋಡಿ. ಇವನೇ ಮಾಡೋದು ನೋಡ್ರಿ ಇಲ್ಲಿ ಕೆಲಸ. ಎಲ್ಲಿ ಬಂದವ್ ನೋಡ್ರಿ ಅವನು. ಇಲ್ಲಿ ಹಾಕ್ಬಿಡಿ ಬ್ರೋ, ಒಂದು ಟೀ ಕುಡ್ಕೊಂಡು ಹೋಗೋಣ. ಇಲ್ಲಿ ಓಪನ್ ಇರ್ತಿತ್ತು, ಬಂದ್ ಮಾಡ್ಬಿಟ್ಟಿದ್ದಾರೆ ಇವತ್ತು. ಕ್ಲೋಸ್ ಮಾಡ್ಬಿಟ್ಟವ್ರೆ. ಓಹೋ ಗುಂಡಿ ನೋಡಿ ಹೆಂಗೈತೆ. ನಿಧಾನ ಗಿಲ್ಸಿ ಬ್ರೋ ಹಂಗೆ. ರೋಡೇ ಸರಿಯಿಲ್ಲ ಗುರು, ರೋಡೇ ಸರಿಯಿಲ್ಲ. ಫುಲ್ ಕಿತ್ತೋಗ್ಬಿಟ್ಟೈತಿ ರೋಡ್.
ಜಾಮು, ಇನ್ನೊಂದು ಈ ರೋಡ್ ತೊಂದರೆ. ರೋಡೇ ಹೆಂಗೈತೆ ನೋಡಿ, ಇದು ರೋಡ್ ಇದು ನೋಡಿ, ಹೈವೇ ಇದು. ಓಹೋ ಗಾಡಿ ಮಲ್ಕೊಂಡು ಎದ್ದ. ಅಯ್ಯಪ್ಪ ನೋಡಿ ನೋಡಿ ಹೆಂಗ್ ಮಕ್ಕಂದದ ಗಾಡಿ ನೋಡಿ. ರೋಡ್ ಈ ತರ ಐತೆ ರೋಡು. ಈ ಶಾಪ್ ಇತ್ತು ಬ್ರೋ, ಕ್ಲೋಸ್ ಮಾಡ್ಬಿಟ್ಟವ್ರೆ. ಬಿಡ್ರೋ ಅಣ್ಣ, ಹೋಗ್ಬಿಡ್ತೀವಿ ಅತ್ಲಾಗೆ, ಮತ್ತಿನ್ನೊಂದ್ಸರಿ ಈ ಕಡೆಗೆ ಬರಲ್ಲ ಬಿಡ್ರೋ ನಮ್ಮನ್ನ. ಅಣ್ಣಚ್ಚಿ ನೋಡಿ ಎಲ್ಲಿಗೆ ನಿಲ್ಸ್ಕೊಂಡು ನೋಡ್ಬೋದು ಅವನು. ಘಾಟ್ ಹತ್ತಾಗಿನ ಹಿಂದೆನೆ ಒಂದು ಟೀ ಕೊಡ್ಕೊಂಡ್ಬಿಟ್ಟು ಈ ಗಾಡಿಯಿಂದ ಹೋಗ್ತಾ ಇದ್ದೀವಿ. ನಮ್ಮ ದರ್ಶನ್ ಬ್ರೋಗ್ ರೆಸ್ಟ್ ಇವಾಗ. ಅವ್ರು ಒಂದು 2 ಗಂಟೆ ಮೇಲೆ ಎದ್ದು ಗಾಡಿ ಓಡಿಸ್ತಾರೆ ಅವ್ರ ಮಲ್ಲಿಗೆ. ನಾವು ಇವಾಗ ಇಲ್ಲಿಂದ ನಾನ್ ಸ್ಟಾಪಾಗಿ ಚಚ್ಚೋಣ, ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಓಡಿಸೋಣ. ಒಳ್ಳೆ ಹಳೆಯ ಸಾಂಗ್ಗಳಿದ್ದಾವೆ ಗಾಡೀಲಿ. ಅಂಕಲ್ ಪೆಂಡ್ರೈವ್ ಹಂಗೆ ಇದೆ, ಇವತ್ತಿನವರೆಗೂ ತೆಗ್ದಿಲ್ಲ ನೋಡಿ. ಅದರಲ್ಲೇ ಸಾಂಗ್ ಹಾಕೊಂಡು ಹೋಗ್ಬೇಕು, ಯಾಕಂದರೆ ಘಾಟ್ ಸೆಕ್ಷನ್ನಲ್ಲಿ ನೆಟ್ವರ್ಕ್ ಬರಲ್ಲ. ಇವತ್ತು ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ, ನೆಟ್ವರ್ಕ್ ಇಲ್ಲಿ ತಗೊಂಡಿಂದ 365 days 365 ಬ್ಲಾಗ್ಸು ಹೊಗೆ ಹಾಕೊಂಡೈತೆ. ಇಲ್ಲಿಂದ ಇವಾಗ ಇನ್ನೊಂದು 2-3 ಅವರ್ ನೆಟ್ವರ್ಕ್ ಇರಲ್ಲ. ಆಲ್ರೆಡಿ 10:30 ಆಗ್ತಾಯಿದೆ. ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ಇವತ್ತು, ಒಂದಿನ ಗ್ಯಾಪ್ ಆಗೋಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ನೆಟ್ವರ್ಕ್ ಇದ್ದರೆ ಅಪ್ಲೋಡ್ ಆಗೋದು. ಬ್ಲಾಗಿನ ರೆಡಿ ಇದೆ, ಎಡಿಟ್ ಮಾಡಿ ಇಟ್ಟಿದ್ದೀನಿ, ಬಟ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಅಡ್ಜಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಒಂದಿನ ಕ್ಷಮಿಸ್ಬೇಡಿ ಹಾಕಿಲ್ಲ ಅಂತ. ನಾಳೆಯಿಂದ ಕಂಟಿನ್ಯೂ ಆಗಿ ಮತ್ತು ಈ ವ್ಲಾಗಿಂದ ಸಂಜೆ 6 ಗಂಟೆಗೆ ಫಿಕ್ಸ್ ಆಗ್ತೀನಿ. ಇಷ್ಟು ದಿನ ಸ್ವಲ್ಪ ಲೇಟ್ ಆಗ್ತಾಯಿತ್ತು, ಯಾಕಂದರೆ ವ್ಲಾಗ್ಸ್ ಇರಲಿಲ್ಲ, ಗ್ಯಾಪ್ ಕೊಟ್ಟಾಗ ಅವಾಗ ಶೂಟ್ ಮಾಡಿ ಅವತ್ತೇ ಹಾಕೋದ್ರಿಂದ ಸ್ವಲ್ಪ ಲೇಟ್ ಆಗೋದು. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬರ್ತವೆ. ಓಕೆ, ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ಓಕೆ ಬಾಯ್, ಮತ್ತೆ ಬೆಳಿಗ್ಗೆ ಸಿಗೋಣ.